ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಹೊರಗೆ ನೋಡ್ರಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ. ತಣ್ಣ ಗಾಳಿ ಬೀಸಿದೆ, ಮೋಡ ಕೂಡ ಮುಚ್ಚಿದೆ. ಇನ್ನು ನಮಗೆ ಡೈಲಿ ರೊಟೀನ್ ಇವತ್ತು ಬೆಂಡೆಕಾಯಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಹಾಲು ತಂದಿಟ್ಟಿದ್ದಾರೆ ಅವರು, ಹಂಗಾಗಿ ಸ್ವಲ್ಪ ಅವ್ರಿಗೆ ಟೀ ಮಾಡಿಕೊಟ್ಟು ಆ ಕಡೆ ಹಾಲು ಕಸಕ್ಕಿಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿ ಕೊಟ್ಟು ಆಮೇಲೆ ಬೆಂಡೆಕಾಯಿ ಹಚ್ಚೋದಟ್ಟಿಗೆ 5 ನಿಮಿಷ ಆಗೇ ಆಗುತ್ತೆ. ಬೆಂಡೆಕಾಯಿ ಸ್ವಲ್ಪ ಲೇಟಾಗಿ ಹಚ್ಚೋದು ಅಷ್ಟೇ, ಉರಿಯೋದು ಕೂಡ ಲೇಟಾಗೇ ಆಗುತ್ತೆ. ಹಂಗಾಗಿ ಅವ್ರಿಗೆ ಟೀ ಮಾಡಿಕೊಟ್ರೆ ಒಂದು ಕೆಲಸ ಆಗುತ್ತೆ ಅಂತ ಬಂದು ಒಯ್ತಾರೆ, ಅಲ್ಲೇ ಅಂಗಡಿಯಲ್ಲೇ ಕುಡಿತಾರೆ. ಅವ್ರಿಗೆ ಕೊಟ್ಟು ಹಂಗೆ ನಾನು ಬೆಂಡೆಕಾಯಿ ಹಚ್ಕೊಂತ ಕುತ್ಕೊಂಡೆ. ಇವು ಹೊಲ್ದಾಗ ಬೆಳೆದ್ವೆ ಬೆಂಡೆಕಾಯಿ, ಎಷ್ಟು ಚೆನ್ನಾಗಿ ಎಳೆಯವು, ಹೆಂಗದ ನೋಡ್ರಿ. ಇಲ್ಲೇ ಮಂತಲ್ಲೇ ಬರ್ತಾವೆ, ಹೊಲ್ದಾಗ ಬೆಳೆದವು ಮಂತಕ್ಕೆ ಮಾರಕ್ಕೆ ಬರ್ತಾರೆ. ಹಂಗಾಗಿ ನಿನ್ನೆ ಸಾಯಂಕಾಲ ತಗೊಂಡಿದ್ದೆ. ಹಂಗೆ ಆ ಕಡೆ ಬೆಂಡೆಕಾಯಿ ಉರಿಯೋಕ್ಕಿಟ್ಟು ಈ ಕಡೆ ಈರುಳ್ಳಿ ಹಚ್ಕೊಂಡೆ. ಚಪಾತಿ ಹಿಟ್ಟು ಕೂಡ ನೆನ್ನಿಟ್ಬಿಡೋಣ ಅಂತ. ಬೆಂಡೆಕಾಯಿ ಹಂಗೆ ಇನ್ನೂ 5 ನಿಮಿಷ ಉರಿಬೇಕು. ಅವು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ನೆನ್ನಿಟ್ಬಿಡೋಣ. ನೆನೀತೈತೆ ಅಂತ ಚಪಾತಿ ಹಿಟ್ಟು ಇಡ್ತಾಯಿದ್ದೀನಿ. ಎಷ್ಟು ಬೇಗ ಎದ್ದರೂ ಕೂಡ ಟೈಮು ಎಷ್ಟು ಜಲ್ದಿ ಆಗಿಬಿಡುತ್ತೆ. 8 ಗಂಟೆ ಆಗಿಬಿಡುತ್ತೆ. ಇಟ್ಟು ನೆನಿಲಿ ಅಂತ ಸೈಡಿಗಿಟ್ಟೆ. ಹಂಗಾಗಿ ಮತ್ತು ಈ ಕಡೆಗೆ ಈರುಳ್ಳಿ ಹಚ್ಕೊಂಡಿದ್ನೆಲ್ಲ ಹಂಗೆ ಒಗ್ಗರಣೆ ಕೂಡ ಹಾಕ್ಬಿಡೋಣ. ಇನ್ನೂ ಸ್ವಲ್ಪ ಬೆಂಡೆಕಾಯಿ ಉರಿಬೇಕಿತ್ತು, ಆ ಕಡೆ ಇಟ್ಟೆ. ಅದನ್ನೇ ನೋಡ್ತಾ ಇದ್ದರೆ ಟೈಮ್ ಆಗಿಬಿಡುತ್ತೆ ಅಂತ ಈ ಕಡೆ ಒಗ್ಗರಣೆ ಕೂಡ ಮಾಡಿಬಿಡೋಣ. ಅಷ್ಟೊತ್ತಿಗೆ ಅದು ಕೂಡ ಉರಿಯೋದಾಗುತ್ತೆ ಅಂತ ಈ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡೆ ಹಾಕಿದೆ. ಸ್ವಲ್ಪ ಉಳ್ಳಾಗಡ್ಡೆ ಕೆಂಪಗಾಗಿದ ಮೇಲೆ ಅರಿಶಿಣ ಪುಡಿ, ಉಪ್ಪು, ಖಾರ ಹಾಕ್ಬೇಕು. ಇದಕ್ಕೆ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರೋಂಗಿಲ್ಲ, ಹಂಗಾಗಿ ಸ್ವಲ್ಪ ಒಣ ಖಾರ ಹಾಕಿದೆ. ಇವು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲೇ ಮನೆ ಹತ್ರನೇ ಬಂದಿದ್ವು. ಹುರ್ಕೊಂಡು ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಕಡ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತವೆ. ಹಂಗಾಗಿ ತಗೊಂಡಿದ್ದೆ ನಿನ್ನೆ. ಸ್ವಲ್ಪ ಬೀಜ ತೆಗೆದು ಉದ್ದಕ್ಕೆ ಹಿಂಗೆ ಸೀಳಿಟ್ರೆ ಚಪಾತಿ ಆದಮೇಲೆ ಅದೇ ಹಂಚಿನಾಗೆ ಹುರಿದ್ರೆ ಆಯ್ತಂತ ರೆಡಿ ಮಾಡಿ ಇಡ್ತದ್ದೆ. ಇವು ಬ್ಯಾಡಗಿ ಮೆಣಸಿನ್ಕಾಯಿ ಬೀಜ ತೆಗೆಯೋತ್ತಿಗೆ ಎಷ್ಟೊತ್ತಾಗ್ಬಿಡುತ್ತೆ. ಹಂಗಾಗಿ ಒಂದೊಂದು ತೆಗೆಯೋದು ಮತ್ತು ಇನ್ನೊಂದು ಕೆಲಸ ಬಿಡೋದು ಮತ್ತು ಇನ್ನೊಂದು ಮಾಡೋದು, ಹಿಂಗಾಗಿ ಅದನ್ನು ಹಂಗೆ ಇಟ್ಟಿದ್ದೆ. ಟೈಮ್ ಸಿಕ್ಕಾಗಲ್ಲ ಮತ್ತು ಬಿಡಿಸಿ ಇಡ್ತಿದ್ದೆ. ಅವಳನ್ನು ಎದ್ದಿದ್ಲು, ಬ್ರಷ್ ಮಾಡ್ತಾ ಹೊರಕ್ಕೆ ಹೋಗಿದ್ಲು. ಹಂಗೆ ನೀರು ತೋಡಿ ಬರೋಣ ಅಂತ ಬಿಸಿನೀರು ತೋಡಿ ಬಂದೆ. ಅವಳನ್ನು ಸ್ನಾನ ಮಾಡೋಕ್ಕೆ ಹೋದ್ಲು. ಮತ್ತು ಅದು ಹಾಕಿದ್ದು ಅಂತ ಮತ್ತೆ ಬೀಜ ತಕ್ಕಂತ ಕುತ್ಕೊಂಡೆ ನಾನು. ಚಪಾತಿ ಅವಳು ಸ್ನಾನ ಮಾಡಿ ಬಂದಮೇಲೆ ಚಪಾತಿ ತೀಡೋಣ ಅಂತಂದು ಅದು ಮೆಣಸಿನ್ಕಾಯಿ ಬೀಜ ಬಿಡಿಸೋದಾಯಿತು. ಹಂಗಾಗಿ ಸೈಡಿಗೆ ಇಟ್ಟು ಚಪಾತಿ ಮಣಿ ಲಟ್ಟುಡಿಗೆ ಎಲ್ಲ ರೆಡಿ ಮಾಡಿಟ್ಟೆ. ಬೆಂಡೆಕಾಯಿ ಪಲ್ಯ ಕೂಡ ಆಯ್ತು. ಅವಳನ್ನು ಸ್ನಾನ ಮಾಡಿ ಬಂದಳು, ರೆಡಿ ಆಗ್ತಿದ್ಲು. ಜಡೆ ಹಾಕಿ ಬಾಮ್ಮ ಅಂದರೆ ಮತ್ತು ಜಡೆ ಹಾಕಕ್ಕೆ ಹೋದೆ. 2 ಜಡೆ ಕಂಪಲ್ಸರಿ ಹಾಕಲೇಬೇಕು.
ಇವಳೂ ರೆಡಿ ಆಗ್ತಿದ್ಲು. ಹಂಗೆ ಚಪಾತಿಗೆ ಉಳ್ಳೆ ಮಾಡಿಬಿಡೋಣಂತ ಚಪಾತಿ ಉಳ್ಳೆ ಮಾಡಿ ರೆಡಿ ಮಾಡ್ತಿದ್ದೆ. ಇವಳೂ ಬಂದಳು. ಹಂಗೆ ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ, ಮೊಳಕೆ ಕಟ್ಟಿದ ಕಾಳು ಡೈಲಿ ಕೊಡ್ತೀನಲ್ಲ, ಹಂಗಾಗಿ ಅವನ್ನ ಕೊಟ್ಟೆ. ಹಂಗೆ ರೆಡಿಯಾಗಿ ಬಂದು ಅವನ್ನ ತಿಂದಳು. ಅವಳು ತಿನ್ನೋ ತಟ್ಟಿಗೆ ನಾನು ಚಪಾತಿ ಕೂಡ ತೀಡೋಣಂತ ಚಪಾತಿ ತೀಡ್ತಿದ್ದೆ. ನೀನು ತೀಡಮ್ಮ, ನಾನು ಬೆನೆಸ್ತೀನಿ ಅಂತಂದು ಅವಳು ಬೆನ್ಸಕ್ಕೆ ಹೋದ್ಲು. ನಾನು ಕೈ ಸುಡುತ್ತೇನಮ್ಮ ಅಂತ ಬೇಡ ಅಂತಂದೆ. ನಾನು 4 ಚಪಾತಿ ತೀಡಿ ಹಂಗೆ ಬೆನ್ಸೋಣ ಅಂತ ಬಂದೆ. ಅವಳು ಅಡ್ಡ ಬಡ್ಡ ಬರ್ತಿದ್ಲು, ನಾನು ಬೆನೆಸ್ತೀನಿ ಅಂತಂದು. ಟೈಮ್ ಆಗುತ್ತಾ ಸ್ಕೂಲಿಗೆ ಅಂತ.